ಬರದ ಮಧ್ಯೆ ಕರ್ನಾಟಕಕ್ಕೆ ಶಾಕ್ ಎದುರಾಗುತ್ತಾ? ಕಾವೇರಿ ನೀರಿಗಾಗಿ ಈಗ ತಮಿಳುನಾಡು ಮತ್ತೆ ಖ್ಯಾತಿಯನ್ನ ತೆಗೆದಿರುವಂತದ್ದು. ನೀರು ಹರಿಸುವಂತೆ ತಮಿಳುನಾಡು ಒತ್ತಾಯವನ್ನ ಮಾಡಿದಂತೆ ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಈಗ ಕಾವೇರಿ ನೀರಿಗಾಗಿ ಮತ್ತೆ ತಮಿಳುನಾಡು ತನ್ನ ಖ್ಯಾತಿಯನ್ನ ತೆಗೆದಿದೆ ಅಂತ ಹೇಳಲಾಗ್ತಾ ಇದೆ. ಹೇಳಿ ಕೇಳಿ ಮಳೆಗಾಲದಲ್ಲೂ ಸರಾಗವಾಗಿ ಮಳೆ ಆಗ್ತಾ ಇಲ್ಲ. ಕರ್ನಾಟಕದಲ್ಲಿರುವಂತಹ ರೈತರಿಗಾಗ್ಲಿ ಜನರಿಗಾಗ್ಲಿ ಕುಡಿಯೋ ನೀರಿನ ಅಭಾವ ಮುಂದಿನ ದಿನಗಳಲ್ಲಿ ಬರುವಂತಹ ಸಮಸ್ಯೆ. ಇದರ ಮಧ್ಯೆ ಕಾವೇರಿ ನೀರಿಗಾಗಿ ತಮಿಳುನಾಡು ಈಗ ಖ್ಯಾತಿ ತೆಗೆದಿದೆ ಅಂತ ಹೇಳಲಾಗ್ತಾ ಇದೆ. ನೀರು ಹರಿಸಬೇಕು ಅಂತ ಹೇಳಿ ತಮಿಳುನಾಡು ಒತ್ತಾಯವನ್ನು ಕೂಡ ಮಾಡಿದೆಯಂತೆ. ಆಲ್ರೆಡಿ KRS ಜಲಾಶಯದಲ್ಲಿ ನೀರಿನ ಮಟ್ಟ ಕೆಳ ಹಂತಕ್ಕೆ ಹೋಗಿದೆ ಅಂತ ನಾವು ಸರಾಗವಾಗಿ ಸುದ್ದಿಗಳನ್ನ ಮಾಡ್ತಲೇ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ತಮಿಳುನಾಡು ಮತ್ತೊಂದು ತಕರಾರು, ನಮಗೂ ನೀರು ಬೇಕು, ನೀರು ಹರಿಸಿ ಅಂತ ಒತ್ತಾಯ ಮಾಡಿರುವಂಥದ್ದು. ಈಗ ಇವತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಿದ್ರೆ ಸಭೆಯಲ್ಲಿ ಏನೆಲ್ಲ ಆಗ್ಬೋದು, ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ಮೀಟಿಂಗ್ ಮಾಡ್ಬೋದು, ನೀರು ಹರಿಸ್ಬೇಕಾಗುತ್ತಾ, ಹರಿಸಿದ್ರೆ ಎಷ್ಟು TMC ನೀರು ಕೊಡ್ಬೋದು, ಎಷ್ಟು ಕ್ಯೂಸೆಕ್ ನೀರು ಹರಿಸ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ ಇವತ್ತು ಸಭೆ ನಡೆಯುತ್ತೆ ಅಂತ ಹೇಳಲಾಗುತ್ತೆ. ಸೊ ಈ ಕರ್ನಾಟಕಕ್ಕೆ ಬೇಕಾಗಿರುವಂತ ನೀರಿಲ್ಲ, ಕರ್ನಾಟಕಕ್ಕೆ ನೀರಿಲ್ಲ, ಕುಡಿಯೋ ನೀರಿಲ್ಲ, ರೈತರ ಜಮೀನು, ರೈತರ ಅಂತದ್ರಲ್ಲಿ ಇಲ್ಲದ ನೀರನ್ನ ತಮಿಳುನಾಡಿಗೆ ಹೆಂಗ್ ಹರಿಸೋಕ್ ಸಾಧ್ಯ? ಸೊ ಇವತ್ತು ಮೀಟಿಂಗ್ ಕೂಡ ನಡೆಯುತ್ತೆ ಅಂತ ಹೇಳಲಾಗುತ್ತೆ. ಇವತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ ಮಾಡುತ್ತಂತೆ. CWMA ಮೀಟಿಂಗ್ ನಲ್ಲಿ ನೀರು ಹರಿಸೋ ಬಗ್ಗೆ ಇವತ್ತು ಚರ್ಚೆ ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ನೀರು ಬಿಡುವಂತೆ ಆದೇಶ ಮಾಡಿದ್ರೆ ಮತ್ತಷ್ಟು ಸಂಕಷ್ಟ ಎದುರಾಗಬಹುದು ಅಂತ ಹೇಳಲಾಗುತ್ತೆ. ಸೊ ಹಾಗಾಗಿ ಮಳೆ ಇಲ್ಲದೆ ಈಗ KRS ಜಲಾಶಯ ಭರ್ತಿ ಆಗಿಲ್ಲ, ನೀರೇ ಇಲ್ಲ. ಬೆಂಗಳೂರಿಗೂ ಕೂಡ ಕುಡಿಯೋ ನೀರಿನ ಸಂಕಷ್ಟ ಇದೆ. ಇದರ ಮಧ್ಯೆ ಭಾರಿ ಕುತೂಹಲ ಮೂಡಿಸಿದೆ ಕಾವೇರಿ ಪ್ರಾಧಿಕಾರದ ಸಭೆ ಅಂತ ಹೇಳಲಾಗುತ್ತೆ. ಅವ್ರಿಗೂ ಬಹಳಷ್ಟು ಟೆನ್ಷನ್ಸ್ ಇದೆ. ಈಗ ನಡೀತಾ ಇರುವಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರೊಟೆಸ್ಟ್ ದೆಹಲಿಯಲ್ಲಿ ನಡೀತಾ ಇದೆಯಲ್ಲ, ಅಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆಗೆ ಈ ಸಚಿವ ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದರ ಮಧ್ಯದಲ್ಲಿ ಈಗ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನೋದು. ಸೊ ಯಾವ ರೀತಿ ಈ ನಿಲುವಿಗೆ ಸಂಬಂಧಪಟ್ಟಂತೆ ಅವರು ವಿಚಾರಧಾರೆಗಳನ್ನ ಹೆಂಗೆ ಹೇಳ್ತಾರೆ, ಏನ್ ಡಿಸಿಷನ್ ತಗೊಳ್ತಾರೆ ಅನ್ನೋದು ಸದ್ಯ ಬಹಳ ಕುತೂಹಲ ಮೂಡಿರುವಂಥದ್ದು. ಇವತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆಯನ್ನ ಕೂಡ ಇಟ್ಕೊಂಡಿದೆ. ಈ ಸಭೆಯಲ್ಲಿ ನೀರು ಬಿಡಬೇಕಾ ಬೇಡವಾ, ಬಿಟ್ಟರು ಕೂಡ ಎಷ್ಟು ಕ್ಯೂಸೆಕ್ ನೀರನ್ನ ಹರಿಸಬೇಕು, ಜೊತೆಗೆ ಇಲ್ಲ ಅಂತ ಅಂದ್ರೆ ತಮಿಳುನಾಡಿಗೆ ಏನು ಉತ್ತರ ಕೊಡಬೇಕು, ಎಲ್ಲ ಆಯಾಮದಲ್ಲೂ ಕೂಡ CWMA ಮೀಟಿಂಗ್ ಅಲ್ಲಿ ಮಾಡಲಾಗುತ್ತೆ. ಮೀಟಿಂಗ್ ನಲ್ಲಿ ವಿಚಾರ ಕೂಡ ಮಾಡಲಾಗುತ್ತೆ, ಚರ್ಚೆ ಕೂಡ ನಡೆಯುತ್ತೆ. ಮತ್ತೆ ನೀರು ಬಿಡುವಂತೆ ಈಗ ಆದೇಶ ಮಾಡಿದ್ರೆ ಕರ್ನಾಟಕಕ್ಕೆ ಸಂಕಷ್ಟ ಆಗ್ಬೋದು. ಯಾಕಂತಂದ್ರೆ ನಮ್ಮಲ್ಲಿ ಹೆಚ್ಚಾಗಿದ್ರೆ ಅವ್ರಿಗೆ ಕೊಡ್ಬೋದು, ನಮ್ಮಲ್ಲಿ ಇಲ್ಲ ಅಂತ ಅಂದ್ರೆ ಅವ್ರಿಗೆ ಹೆಂಗ್ ಕೊಡೋದಕ್ಕೆ ಸಾಧ್ಯ? ಸೊ ಅವ್ರಿಗೆ ಕೊಟ್ಬಿಟ್ಟು ನಮ್ಮಲ್ಲಿರುವ ದನ ಕರು ಜನರನ್ನ ನಾವು ನೀರು ಇಲ್ಲದೆ ಬಿಟ್ಬಿಡಕ್ಕಾಗತ್ತಾ? ಸದ್ಯ ಎಲ್ಲ ಆಯಾಮದಲ್ಲೂ ಕೂಡ ಚರ್ಚೆ ನಡೆಯುತ್ತೆ. ಹಾಗೆ ಮತ್ತೊಂದು ಕಡೆಗೆ ಮಳೆ ಇಲ್ಲದೆ ಈಗ KRS ಜಲಾಶಯ ಭರ್ತಿ ಆಗಿಲ್ಲ, ಮಳೆ ಇಲ್ಲ, ಜಲಾಶಯದ ನೀರಿನ ಮಟ್ಟ ಬಹಳ ಕೆಳ ಹಂತಕ್ಕೆ ಹೋಗಿದೆ. ಕೆಳ ಹಂತದಲ್ಲಿದೆ ಅಂತ ಅಂದ್ರೆ ಅಲ್ಲಿ ಇರುವಂತ ನೀರು ಕೂಡ ಏನು ಕುಡಿಯೋದಕ್ಕೆ ಯೋಗ್ಯವಾದಂತ ನೀರು ಅಲ್ಲ. ಅದನ್ನ ರೈತರು ತಮ್ಮ ಜಮೀನು ಕೃಷಿಗೆ ಅದಕ್ಕೆ ಬಳಸ್ಕೋಬಹುದು. ಹಾಗಾಗಿ ಸದ್ಯ ಬೆಂಗಳೂರಿಗೂ ಕೂಡ ಕುಡಿಯೋ ನೀರಿನ ಸಂಕಷ್ಟ ಮುಂದಿನ ದಿನಗಳಲ್ಲಿ ಎದುರಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇವತ್ತಿನ ಈ ಒಂದು ಕಾವೇರಿ ಪ್ರಾಧಿಕಾರದ ಸಭೆ ಇದೆಯಲ್ಲ, ಭಾರಿ ಕುತೂಹಲವನ್ನ ಮೂಡಿಸಿದೆ. ಈಗ ಬೆಂಗಳೂರು ಕುಡಿಯೋ ನೀರಿನ ಸಂಕಷ್ಟ ಫೇಸ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತೆ. ಸೊ ಮತ್ತೆ ನಾವು ಎಲ್ಲರೂ ಕೂಡ ನೀರನ್ನು ಕೊಂಡುಕೊಂಡು ಬಳಸಬೇಕಾ ಅನ್ನುವಂತಹ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಎದುರಾಗಬಹುದು. ಹಾಗಾಗಿ ಈಗ DK ಶಿವಕುಮಾರ್ ಅವ್ರಿಗೂ ಕೂಡ ಮೂರು ಟೆನ್ಷನ್ಸ್ ಇದೆ. ಒಂದ್ ಕಡೆಗೆ ದೆಹಲಿಯಲ್ಲಿ ನಡೀತಾ ಇರುವಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರೊಟೆಸ್ಟ್ ನಲ್ಲಿ ರಾಹುಲ್ ಗಾಂಧಿ ಅವರ ಸಮೇತ ಪ್ರಿಯಾಂಕಾ ವಾದ್ರಾ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ DK ಶಿವಕುಮಾರ್ ಎಲ್ಲರೂ ಕೂಡ ಹೋಗಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಸಚಿವ ಸಂಪುಟ ವಿಸ್ತರಣೆ ಗೊಂದಲ ಕೂಡ ಅವರಲ್ಲಿದೆ. ಈಗ ಬಂದಿರುವಂತಹ ಮತ್ತೊಂದು ತಲೆನೋವು, ಈಗ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬೇಕಾ ಬೇಡವಾ ಅನ್ನುವಂಥದ್ದು. ಯಾಕಂದ್ರೆ ತಮಿಳುನಾಡಿಗೆ ಖ್ಯಾತಿ ತೆಗೆದಿದೆ, ನಮಗೂ ನೀರಿಲ್ಲ ಬೇಕು ಅಂತ ಹೇಳಿ. ನೋಡಿ, ಮಳೆಗಾಲದಲ್ಲಿ ನೀರು ಚೆನ್ನಾಗಿ ಬಂದ್ರೆ KRS ಜಲಾಶಯ ಫುಲ್ ಆಗಿದೆ ಅಂತ ಅಂದ್ರೆ ನಮಗೆ ಯಾವ ಸಮಸ್ಯೆನೂ ಇಲ್ಲ, ನೀವು ಕೇಳೋ ಮುಂಚೆ ನೀರನ್ನು ಹರಿಸ್ತೀವಿ. ನಮ್ಮಲ್ಲೇ ನೀರಿಲ್ಲ ಅಂತಂದ್ರೆ ನಿಮಗೆ ಹೆಂಗ್ ಕೊಡೋದಕ್ಕೆ ಸಾಧ್ಯ? ಸದ್ಯ ಈ ನಿಟ್ಟಿನಲ್ಲಿ ಇವತ್ತು ಸಭೆ ನಡೆಯುತ್ತೆ, ಕಾವೇರಿ ಪ್ರಾಧಿಕಾರದ ಸಭೆ. ನೀರನ್ನ ಬಿಡಬೇಕಾ ಬೇಡವಾ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರು ಯಾವ ತರಹದ ಒಂದು ನಿಲುವು ತೆಗೆದುಕೊಳ್ತಾರೆ, ಅದು ನೀರು ಹರಿಸಬೇಕು ಅಂದ್ರೆ ಎಷ್ಟು ಕ್ಯೂಸೆಕ್ ನೀರು ಬಿಡಬೇಕು, ಅಥವಾ ನೀರಿಲ್ಲ ಅಂತಂದ್ರೆ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ.